ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಒಂದು ಬಹಳ ವಿಶೇಷವಾದ ಮತ್ತು ವಿಶಿಷ್ಟವಾದ ಆಚರಣೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಎಂಬ ಊರು. ಆ ಊರಿನಲ್ಲಿ ಅನೇಕ ಶತಮಾನಗಳ ಹಿಂದೆ ನಡೆದುಕೊಂಡು ಬಂದಿರುವ ಪರ್ವ ಎಂಬ ವಾರ್ಷಿಕ ಆಚರಣೆ. ಬಹುಶಃ ಇಂಥ ಆಚರಣೆಯನ್ನು ನೀವು ಬೇರೆಲ್ಲೂ ನೋಡಿರಲಿಕ್ಕಿಲ್ಲ. ಹಾಗಾದರೆ ಬನ್ನಿ, ಪರ್ವ ಅಂದರೆ ಏನು, ಇದರ ಹಿಂದಿನ ಕಥೆ ಏನು ಅಂತ ವಿವರವಾಗಿ ನೋಡೋಣ. ಮೊದಲು ಪರ್ವದ ಅರ್ಥ ನೋಡೋಣ ಬನ್ನಿ. ಅರ್ಥವನ್ನು ತತ್ಸಮ ತದ್ಭವದಲ್ಲಿ ನೋಡುವುದಾದರೆ ತತ್ಸಮದಲ್ಲಿ ಪರ್ವ ಆಗ್ತದೆ, ತದ್ಭವದಲ್ಲಿ ಪರ್ವ ಆಗ್ತದೆ. ಈಗ ಪರ್ವ ಎಂದರೆ ಹಬ್ಬ ಎಂದರ್ಥ. ಈಗ ಪರ್ವ ಮೀನ್ಸ್ ಹಬ್ಬವನ್ನು ಹೇಗೆ ಮತ್ತು ಯಾವ ರೀತಿ ಆಚರಿಸ್ತಾರೆ ಎಂದು ನೋಡೋಣ. ಈ ಪರ್ವ ಅಂದರೆ ಏನು? ಪರ್ವ ಎಂಬುದು ಮಹಾಲಿಂಗಪುರದಲ್ಲಿ ಪ್ರತಿ ವರ್ಷವೂ ಆಚರಿಸಲಾಗುವ ಒಂದು ವಿಶಿಷ್ಟ ಪೂಜಾ ವಿಧಿ. ಇದು ಕೇವಲ ದೇವತೆಗಳಿಗೆ ಮಾತ್ರವಲ್ಲದೆ ಗ್ರಾಮವನ್ನು ದುಷ್ಟ ಶಕ್ತಿಗಳಿಂದ ರಕ್ಷಿಸುವ ಸಲುವಾಗಿ ಆ ರಾಕ್ಷಸ ಶಕ್ತಿಗಳಿಗೂ ಕೂಡ ನೈವೇದ್ಯವನ್ನು ಸಮರ್ಪಿಸುವ ಒಂದು ವಿಶಿಷ್ಟ ಪದ್ಧತಿಯಾಗಿದೆ ಅಂತೆ. ಹೌದು, ನೀವು ಕೇಳಿದ್ದು ಸರಿ, ದೇವತೆಗಳ ಜೊತೆಗೆ ರಾಕ್ಷಸರಿಗೂ ನೈವೇದ್ಯ. ಇದೇ ಪರ್ವದ ವಿಶೇಷತೆ. ಈ ವಿಶಿಷ್ಟ ಆಚರಣೆ ಹಿಂದೆ ಒಂದು ರೋಚಕ ಕಥೆ ಇದೆ ವೀಕ್ಷಕರೇ. ಅನೇಕ ಶತಮಾನಗಳ ಹಿಂದೆ ಮಹಾಲಿಂಗಪುರದ ಜನರು ದುಷ್ಟ ಶಕ್ತಿಗಳ ಪ್ರಭಾವದಿಂದಾಗಿ ರೋಗ ರುಜಿನಗಳು ಮತ್ತು ಹಲವು ಕಾಯಿಲೆಗಳಿಂದ ತೀವ್ರವಾಗಿ ಬಳಲುತ್ತಿದ್ದರಂತೆ. ಆಗ ಭಕ್ತರು ತಮ್ಮನ್ನು ರಕ್ಷಿಸುವಂತೆ ಪರಮ ಪೂಜ್ಯ ಶ್ರೀ ಗುರು ಮಹಾಲಿಂಗೇಶ್ವರರಲ್ಲಿ ಮೊರೆಯಿಟ್ಟರು. ಜನರ ಕಷ್ಟವನ್ನು ಕಂಡ ಶ್ರೀ ಮಹಾಲಿಂಗೇಶ್ವರರು ಗ್ರಾಮವನ್ನು ದುಷ್ಟ ಶಕ್ತಿಗಳಿಂದ ರಕ್ಷಿಸಲು ಒಂದು ಅದ್ಭುತ ಉಪಾಯ ಮಾಡ್ತಾರಂತೆ. ಅವರು ಗ್ರಾಮದ ಸುತ್ತಲೂ ಗ್ರಾಮವನ್ನು ಪ್ರವೇಶಿಸುವ 8 ದಿಕ್ಕುಗಳಲ್ಲಿ 8 ಲಿಂಗ ಮುದ್ರೆಗಳನ್ನು, ಅಂದರೆ ದೈವಿಕ ಮುದ್ರೆಗಳನ್ನು ಸ್ಥಾಪಿಸ್ತಾರಂತೆ. ಅಂದಿನಿಂದ ಈ ಲಿಂಗ ಮುದ್ರೆಗಳು ಗ್ರಾಮವನ್ನು ರಕ್ಷಿಸುತ್ತಿವೆ ಎಂದು ನಂಬಲಾಗಿದೆ. ಈಗ ಈ ಪರ್ವ ಆಚರಣೆ ಹೇಗೆ ನಡೆಯುತ್ತದೆ ಅಂತ ನೋಡೋಣ ಬನ್ನಿ. ದುಷ್ಟ ಶಕ್ತಿಗಳು ಮತ್ತೆ ಗ್ರಾಮವನ್ನು ಪ್ರವೇಶಿಸಬಾರದು ಎಂದು ಖಚಿತಪಡಿಸಿಕೊಳ್ಳಲು ವರ್ಷಕ್ಕೊಮ್ಮೆ ಈ 8 ಲಿಂಗ ಮುದ್ರೆಗಳಿಗೆ ವಿಶೇಷ ನೈವೇದ್ಯವನ್ನು ಸಮರ್ಪಿಸಲಾಗುತ್ತದೆ. ಧಾನ್ಯಗಳ ಸಂಗ್ರಹ. ಆಚರಣೆಗೆ ಮೊದಲು ಗ್ರಾಮದ ಭಕ್ತರು ಮತ್ತು ಸೇವಕರು ಮನೆ ಮನೆಗಳಿಗೆ ಭತ್ತ, ಗೋಧಿ, ಕಾಳುಗಳು ಮತ್ತು ಇತರ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿ ಶ್ರೀಮಠಕ್ಕೆ ಅರ್ಪಿಸ್ತಾರೆ. ನೈವೇದ್ಯ ತಯಾರಿಕೆ. ಸಂಗ್ರಹಿಸಿದ ಎಲ್ಲ ಉತ್ಪನ್ನಗಳನ್ನು ಶ್ರೀಮಠದಲ್ಲಿ, ಅಂದರೆ ದೇವಾಲಯದಲ್ಲಿ ನೈವೇದ್ಯ ತಯಾರಿಸಲು ಬಳಸಲಾಗ್ತದೆ ಅಂತೆ. ಶುಚಿರುಚಿಯಾದ ನೈವೇದ್ಯ ಸಿದ್ಧವಾಗ್ತದೆ. ನೈವೇದ್ಯ ಸಿದ್ಧವಾದ ನಂತರ ಶ್ರೀಮಠದ ಪರಮ ಪೂಜ್ಯ ಶ್ರೀ ಜಗದ್ಗುರು ಮಹಾಲಿಂಗೇಶ್ವರ ಮಹಾಸ್ವಾಮಿಗಳು ದಿವ್ಯ